ಏಯ್, ಬೇಡದೆಲ್ಲ ವಿಷಯಕ್ಕೆ ನಿನ್ ತಲೆ ಹಾಕೊಂಡು ಬರಬೇಡ. ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ. ನೋಡಮೃತ, ಪದೇ ಪದೇ ಈ ಸಂಬಂಧಗಳನ್ನ ಹೇಳ್ಕೊಂಡು ನಮ್ಮ ಹತ್ರಕ್ಕೆ ಬರಬೇಡ. ನೀನು ಬಂದ್ರು ನಿನಗೇನು ಗಿಟ್ಟೋದಿಲ್ಲ. ಯಾಕೆಂದ್ರೆ ಅರ್ಜುನ್ಗೆ ನಾವು ಇನ್ನೊಂದು ಮದುವೆ ಮಾಡ್ತಾ ಇದ್ದೀವಿ. ನೀವು ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡೋದಕ್ಕೆ ಹೇಗೆ ತಾನೇ ಮನಸ್ಸು ಬರುತ್ತೆ? ಹೆಣ್ಣು ಹೆಣ್ತನ ಅಂತ ಹೇಳ್ಬಿಟ್ರೆ ನನ್ನ ಮನ್ಸು ಕರ್ಗೋದಿಲ್ಲ. ನಿನ್ನ ಮನೆಗೂ ಕರ್ಕೊಂಡು ಹೋಗೋದಿಲ್ಲ. ಇನ್ನು ಮೇಲೆ ನಿನ್ ದಾರಿ ನಿನ್ಗೆ, ನಮ್ಮ ಅರ್ಜುನ್ ದಾರಿ ಅರ್ಜುನ್ಗೆ. ಬಾವಾ, ನೀವಾದ್ರೂ ನನಗೆ ಸಹಾಯ ಮಾಡಿ. ನಾನು ನಿನಗೆ ಯಾವ ರೀತಿಯೂ ಸಹಾಯ ಮಾಡೋ ಪರಿಸ್ಥಿತಿಲಿ ಇಲ್ಲ ಅಮೃತ. ನನಗೆ ಕ್ಷಮಿಸಮ್ಮ. ಆಯ್ತಲ್ಲ, ಮುಖಕ್ಕೆ ಮಂಗಳಾರತಿ, ಇನ್ನೂ ಏನು ನೋಡ್ತಾ ನಿಂತಿದ್ಯಾ? ಹೋಗೆ. ಮಾನ ಸ್ವಾಭಿಮಾನ ಇರೋರಾಗಿದ್ದಿದ್ರೆ ಈ ಮಾತು ಕೇಳ್ಕೊಂಡು ಇಲ್ಲೇ ಇರ್ತಿರ್ಲಿಲ್ಲ, ಇಲ್ಲಿಂದ ತೊಳಗೆ ಹೋಗ್ತಿದ್ರು. ನೀನ್ ಮೂರು ಬಿಟ್ಟಿದ್ಯಾ, ಅದಕ್ಕೆ ಇಲ್ಲೇ ನಿಂತಿದ್ಯಾ. ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾಗರ ಪಂಚಮಿನ ಆಚರಿಸ್ಕೊಂಡೇ ಬಂದಿದ್ದೀನಿ. ಈ ಸತಿ ಮಿಸ್ ಮಾಡೋ ಚಾನ್ಸೇ ಇಲ್ಲ. ನಾನು ಹೋಗ್ತೀನಿ. ಅರ್ಜುನ್, ನೀವು ಹೋದ್ರೆ ಈ ಮನೇಲಿ ನಾನು ಒಬ್ಳೇ ಆಗ್ತೀನಿ. ಅದಕ್ಕೆ ನಾನೇನು ಮಾಡಲಿ? ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಹೋಗ್ತೀನಿ ಅಷ್ಟೇ. ಮನೇಲಿ ನಾವಿಬ್ರೇ. ಅರ್ಜುನ್, ಎಲ್ಲೋ ಹೊರಟಿರೋ ಹಾಗಿದೆ. ನಾಗಬನಕ್ಕೆ ಹೋಗ್ತಾ ಇದ್ದೀನಿ. ನಾಗಬನಕ್ಕ? ನೀನು ಅಲ್ಲಿಗೆ ಹೋಗಿ ಏನೋ ಮಾಡ್ತೀಯಾ? ನಾಗಬನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ನೋಡು, ನೀನು ಅಲ್ಲಿಗೆ ಹೋಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾಕೆ? ಎಲ್ಲರೂ ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ನೀವು ಹೋಗ್ಬೇಕಾದ್ರೆ ನನ್ನ ಕರ್ಕೊಂಡು ಹೋಗ್ಬೇಕು ತಾನೆ? ಹಾ, ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತಾನೆ ಇದ್ವಿ. ಆದರೆ ಅಷ್ಟರಲ್ಲಿ ನೀನು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ. ಅದಕ್ಕೆ ನೀನು ಬಿಟ್ಟು ಹೋದ್ವಿ ಅಷ್ಟೇ. ನಿನ್ನನ್ನು ಬಿಟ್ಟು ನಾಗಬನಕ್ಕೆ ಹೋಗಿ ಪೂಜೆ ಮಾಡಿಸೋದಕ್ಕೆ ನಮಗೆ ಮನ್ಸು ಒಪ್ಪಲಿಲ್ಲ ಕಣೋ. ದೇಹ ಮಾತ್ರ ಅಲ್ಲಿತ್ತು, ಮನ್ಸೆಲ್ಲ ಇಲ್ಲೇ ಇತ್ತು. ಹಾಂ, ಸರಿ, ನೀನು ಹೋಗಿ ಈಗ ರೆಸ್ಟ್ ಮಾಡು. ರೆಸ್ಟ್ ಮಾಡೋದಕ್ಕೆ ನನಗೇನಾಗಿದೆ ಅಪ್ಪ? ಈಗ ತಾನೇ ಪ್ರಜ್ಞೆ ಬಂದಿದೆ. ಈ ಸಮಯದಲ್ಲಿ ಎಲ್ಲೂ ಹೊರಗೆ ಹೋಗಬಾರ್ದು. ನಿನ್ನ ರೂಮ್ಗೆ ಹೋಗಿ ರೆಸ್ಟ್ ಮಾಡು ಅಂತ ಅಣ್ಣ ಹೇಳ್ತಾ ಇದ್ದೇನೆ ತಾನೆ? ಆಲ್ ರೈಟ್, ನಾಗಬನಕ್ಕೆ ಹೋಗಲೇಬೇಕು ನಾನು. ನೀನು ಹೋಗೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ತಾನೆ. ಹಠ ಮಾಡಬೇಡ, ನನ್ನ ಮಾತನ್ನ ಕೇಳು. ನಾನು ಯಾರ ಮಾತನ್ನು ಕೇಳೋದಿಲ್ಲಪ್ಪ. ನಾನು ಹೋಗ್ತೀನಿ. ನೀನು ಹೋಗೋದು ಬೇಡ, ನೀನು ಹೋಗ್ಬಾರ್ದಷ್ಟೇ. ನಡಿ ಒಳಗಡೆ. ಯಾವುದು ಆಗಬಾರ್ದು ಅಂತ ಅಂದ್ಕೊಂಡಿದ್ವು, ಕೊನೆಗೆ ಅದೇ ಆಗೋಯ್ತು. ಹಾಗಂತ ನಾವು ಕೈ ಕಟ್ಟು ಕೂತ್ರೆ ಇಷ್ಟು ದಿನ ನಾಗಮಣಿಗೋಸ್ಕರ ಪಟ್ಟಿದ್ದ ಶ್ರಮ ಎಲ್ಲ ವ್ಯರ್ಥ ಆಗೋಗುತ್ತೆ. ಅಂದ್ರೆ ನಮಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇರೋದು ನೀನು? ನಾವು ಸಹ ನಾಗಬನಕ್ಕೆ ಹೋಗೋಣ. ಏಯ್, ನಿನಗೆ ತಲೆಗಿಲೆ ಕೆಟ್ಟಿದ್ಯಾ?
ಈಗ ಅವನು ನಾಗಯೋಧನ ರೂಪದಲ್ಲಿದ್ದಾನೆ. ಹೇಳಿ ಕೇಳಿ ಇವತ್ತು ನಾಗರ ಪಂಚಮಿ ಬೇರೆ, ಅವನ ಶಕ್ತಿ ದುಪ್ಪಟ್ಟಾಗಿರುತ್ತೆ. ಇಂಥ ಸಮಯದಲ್ಲಿ ನಾವೇನಾದ್ರೂ ಅವನ ಕಣ್ಣಿಗೆ ಬಿದ್ದರೆ ನಮ್ಮ ಮೇಲೆ ಪ್ರಹಾರ ಮಾಡಿ ಸೀದಾ ವೈಕುಂಠಕ್ಕೋ ಕೈಲಾಸಕ್ಕೋ ಕಳಿಸ್ಬಿಡ್ತಾನೆ. ಇಷ್ಟು ಬೇಗ ಸಾಯ್ಬೇಕಾ? ಅಣ್ಣ, ನಿನಗೆ ನಾಗಮಣಿಗಿಂತ ನಿನ್ನ ಪ್ರಾಣದ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ನೋಡು, ಒಂದು ಮಾತು ಹೇಳ್ತೀನಿ ಕೇಳೋ. ನೀನು ಈ ನಾಗಮಣಿ ಮೇಲಿರೋ ಆಸೆನ ಬಿಟ್ಟು ಮೊದಲು ಮಾಡ್ತಾ ಇದ್ದಲ್ಲ ಆ ಬಿಸ್ನೆಸ್ನೇ ಮಾಡಿಕೊಂಡು ನೆಮ್ಮದಿಯಾಗಿರೋ. ನನಗೆ ನಾಗಮಣಿನೇ ಮುಖ್ಯ. ನಾಗಮಣಿನ ಪಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಕಷ್ಟ ಬಿದ್ದಿದ್ದೀನಿ, ಎಲ್ಲೆಲ್ಲಿ ಅಲ್ದಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ನೋಡು, ನಾಗಮಣಿ ಮೇಲೆ ನಿನಗೆ ಎಷ್ಟು ಆಸೆ ಇದೆ, ನನಗೂ ಕೂಡ ಅಷ್ಟೇ ಆಸೆ ಇದೆ. ಆದರೆ ಬಾಬಾ ಹೇಳಿರೋ ವಿಚಾರನ ನೀನು ಮರ್ತಿರೋ ಹಾಗಿದೆ. ಇವತ್ತೇನಾದರೂ ಅವನು ನಾಗಯೋಧ ಆಗಿ ಹೊರಗೆ ಬಂದರೆ ಆಗಬಾರದ ಅನಾಹುತ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಒಂದು ದಿನ ತಾಳ್ಮೆಯಿಂದ ಇರು, ಆಮೇಲೆ ಸಮಯ ನೋಡಿ ಆ ನಾಗಯೋಧನಲ್ಲಿರೋ ನಾಗಮಣಿನ ನಾವು ವಶಪಡಿಸ್ಕೋಬಹುದು. ಸಮಯ ಬರುತ್ತೆ ಅಂತ ಕಾಯೋದು ಮೂರ್ಖತನ, ನಮಗೋಸ್ಕರ ಸಮಯ ಮಾಡ್ಕೊಳ್ಳೋದು ಜಾಣತನ. ನೀನು ಬಂದ್ರೆ ಬಾ, ಬಿಟ್ರೆ ಬಿಡೋ, ನಾನು ನಾಗಬನಕ್ಕೆ ಹೋಗೇ ಹೋಗ್ತೀನಿ. ಪ್ರಯತ್ನ ಪಟ್ಟು ಸೋಲ್ತೀವಿ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಪ್ರಯತ್ನ ಪಡೆದೇನೆ ಸೋಲ್ತೀವಿ ಅಂತ ಭ್ರಮೇಲೆ ಬದುಕೋದು ಜೀವನನೂ ಅಲ್ಲ, ಬುದ್ಧಿವಂತಿಕೆನೂ ಅಲ್ಲ. ತಿಳ್ಕೊ. ರುದ್ರ, ಬಂದ ಇರೋ. ವಿಷ್ಣು ರುದ್ರನಿಗೆ ಅರ್ಜುನ್ನ ತಡೀರಿ ಅಂತ ಹೇಳಿದ್ದು ಆಯ್ತು. ಅವರು ಆ ಕೆಲಸದಲ್ಲೇ ನಿರತರಾಗಿದ್ದಾರೆ. ಆದರೆ ಇವತ್ತಿನ ಈ ಮುಹೂರ್ತ ನೋಡಿದ್ರೆ ಅವನನ್ನ ತಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಅನಿಸ್ತಾ ಇದೆ. ಇವತ್ತು 28 ವರ್ಷಗಳಿಗೊಮ್ಮೆ ಬರುವಂತಹ ನಾಗರ ಪಂಚಮಿ. ಈ ನಾಗರ ಪಂಚಮಿಯಲ್ಲಿ ನಾಗಗಳ ಶಕ್ತಿ ದ್ವಿಗುಣ ಅಲ್ಲ, ತ್ರಿಗುಣ ಅಲ್ಲ, ಶತಪಟ್ಟು ಅಧಿಕವಾಗಿರುತ್ತೆ. ಇವತ್ತು ಅಮೃತ ಅರ್ಜುನ್ ಸಂಧಿಸೋ ಸಾಧ್ಯತೆ ಇದೆ. ಅಮೃತಾಗೆ ಅರ್ಜುನ್ ನಾಗಯೋಧ ಅಂತನೂ ಗೊತ್ತಾಗ್ಬಿಡುತ್ತೆ. ಆಗ ಅವಳು ರುದ್ರ ವಿಷ್ಣುನ ಸಂಹಾರ ಮಾಡಿ ನಾಗಲೋಕ ಸೇರ್ಕೊಂಡ್ಬಿಡ್ತಾಳೆ. ಹಾಗಾಗೋದಕ್ಕೆ ಬಿಡಬಾರ್ದು. ಯಾರೇನು ಹೇಳಿದ್ರು ಸಹ ನನ್ನ ಅರ್ಜುನ್ ಅವ್ರು ಬರೋವರೆಗೂ ಇಲ್ಲಿಂದ ಒಂದು ಹೆಜ್ಜೆನೂ ಕದಲೋದಿಲ್ಲ. ಹೆಣ್ಣಿಗೆ ಹಠ, ಗಂಡಿಗೆ ಚಟ ಇರಬಾರ್ದು ಅಂತಾರೆ. ನೀನು ಹಠಕ್ಕೆ ಬಿದ್ದಿದ್ಯಾ, ಇದ್ರ ಪರಿಣಾಮ ನೆಟ್ಟಿರೋದಿಲ್ಲ. ನನ್ನ ಅರ್ಜುನ್ ಅವರ ಪ್ರೀತಿಗೋಸ್ಕರ ನಾನು ಎಂತ ಘೋರವಾದ ಪರಿಣಾಮನಾದ್ರೂ ಎದುರಿಸ್ತೀನಿ. ಈ ನಿನ್ನ ನಟನೆ ನಿನ್ನ ಜೀವಕ್ಕೆ ಸಂಸ್ಕಾರ ತರಬಹುದು. ನಾನು ಜೀವಂತವಾಗಿದ್ರೆ ಅದು ನನ್ನ ಅರ್ಜುನ್ ಅವ್ರ ಜೊತೆ ಮಾತ್ರ. ನನ್ನ ಅರ್ಜುನ್ ಅವರು ನನ್ನ ಪಾಲಿಗಿಲ್ಲ ಅಂದ್ರೆ ನಾನು ಜೀವಂತವಾಗಿದ್ರು ಒಂದೇ, ಸತ್ರು ಒಂದೇ. ನೋಡು, ನಮ್ ರುದ್ರ ವಿಷ್ಣು ಕೋಪ ಎಂತದು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಏನಾದ್ರೂ ಇಲ್ಲಿಗೆ ಬಂದ್ರೆ ನಿನ್ನ ಮಾತ್ರ ಅವರು ಸುಮ್ಮನೆ ಬಿಡೋದಿಲ್ಲ. ಅಲ್ಲೇ ಅಜ್ಜಿ, ನೋಡು, ನೀನು ನಮ್ಮನೆ ಸೊಸೆ ತರ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಎಲ್ಲದಕ್ಕೂ ತಲೆ ಹಾಕೊಂಡು ಬರ್ಬೇಡ. ನಿನಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ಸದಾ ಸದಾರಿಯಲ್ಲಿ ನಡೀತಾ ಸದಾಶಿವನನ್ನ ನೆನೆಯೋ ನನಗೆಷ್ಟು ಧೈರ್ಯ ಇರಬೇಕು. ಮಾತಿಗೆ ಮಾತು ಕೊಡೋದನ್ನ ಚೆನ್ನಾಗೇ ಕಲ್ತಿದೀಯ. ಅಲ್ಲ, ಮುಯ್ಯಿಗೆ ಮುಯ್ಯಿ ಅನ್ನೋದೇ ಜಗದ ನಿಯಮ ಅನ್ನೋದನ್ನ ಅರ್ತಿದ್ದೀನಿ. ಯಾಕೆ ಬದುಕೋದಕ್ಕೆ ಆಸೆ ಇಲ್ವಾ? ಅದೇ ಮಾತನ್ನ ನಾನು ನಿನಗೆ ಕೇಳ್ತಾ ಇದ್ದೀನಿ. ಹಾಗೇನಾದ್ರೂ ಆಸೆ ಇದ್ರೆ ನನ್ನ ದಾರಿಯಿಂದ ದೂರ ಇರು. ಎಲ್ಲ ಒದ್ದಟ ಹುಳುವೆ. ಆ ಮಹಾಕಾಲನ ಪರಮ ಭಕ್ತ ಸಕಲ ಸಾಧನೆಗಳನ್ನ ಕರಗತ ಮಾಡಿಕೊಂಡು ಅಷ್ಟ ದಿಕ್ಪಾಲಕರನ್ನ ಅದಿಯಿಂದಲ್ಲಿಟ್ಟುಕೊಂಡು ಅಪ್ರತಿಮನಾಗಿ ಮೆರಿತಾ ಇರೋ ನನ್ನನ್ನ ತುಚ್ಛವಾಗಿ ಮಾತಾಡೋಷ್ಟು ಸೊಕ್ಕೆ ನಿನಗೆ.
ಸೊಕ್ಕು ನನಗಲ್ಲ, ನಿನಗೆ. ನಿನ್ನ ಸೊಕ್ಕೆ ನಿನಗೆ ಸಾವಿನ ಸೋಪಾನ ಆಗುತ್ತೆ ಅನ್ನೋದನ್ನ ಮರಿಬೇಡ. ಯಾರು ಯಾರ ಸಾವಿಗೆ ಸೋಪಾನ ಆಗ್ತಾರೆ ಅಂತ ನಾನು ನಿನಗೆ ತೋರಿಸ್ತೀನಿ. ಜೈ ಮಹಾಕಾಲ. ಜೈ ಮಹಾಕಾಲ. ಆವತ್ತು ವಿಷ್ಣು ಮನೆಯಿಂದ ಹೊರ ಹಾಕಿದಾಗ ನಿನ್ನನ್ನ ಜೀವಂತವಾಗಿ ಬಿಟ್ಟು ತಪ್ಪು ಮಾಡಿಬಿಟ್ವಿ. ಅವತ್ತು ಮಾಡಿದ ತಪ್ಪನ್ನ ಇವತ್ತು ನಾನು ಮಾಡೋದಿಲ್ಲ. ಏ ಮೂರ್ಖ, ಇವತ್ತು ನಾಗರ ಪಂಚಮಿ. ನನ್ನ ಶಕ್ತಿ 1000 ಸೂರ್ಯನಷ್ಟು ಅಧಿಕವಾಗಿರುತ್ತೆ ಅಂತ ತಿಳ್ಕೊಳ್ದೆ ನನ್ನ ಸಾವಿನ ಬಗ್ಗೆ ಮಾತಾಡ್ತಾ ಇದೀಯಾ? ಸಾಧ್ಯ ಇದ್ರೆ ಇವತ್ತು ನೀನು ಹತನಾಗುವುದನ್ನ ತಪ್ಪಿಸ್ಕೋ. ಯಕಚಿತ್ ಸರಿಸೃಪ ನೀನು. ನಿನ್ನಿಂದ ನಾನು ಹತನಾಗ್ತೀನ. ನಿನ್ನ ಭ್ರಮೆ ನೋಡಿ ನಗು ಬರ್ತಾ ಇದೆ. ಜೈ ಮಹಾ. ಸಾಯೋ ಸಮಯ ಬಂದ್ರೆ ಆ ಸಾಂಬ ಶಿವನು ಸಹಾಯಕ್ಕೆ ಬರೋದಿಲ್ಲ. ನಿನ್ನ ಅಂತಿಮ ಕ್ಷಣಗಳನ್ನ ಎಣಿಸ್ಕೋ. ಯಾರ ಸಾವು ಯಾರ ಕೈಯಲ್ಲೂ ಬರ್ದಿರೋದಿಲ್ಲ. ಯಾರ ಸಾವು ಯಾರ ಕೈಯಲ್ಲಿ ಬರ್ದಿದ್ಯೋ ಬಿಟ್ಟಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಸಾವು ನನ್ನ ಕೈಲಿ ಅಂತ ಆ ವಿಧಾತ ಬರ್ದಿಲ್ಲ. ಆ ವಿಧಾತನ ಬರಹವನ್ನ ತಿದ್ದಿ ನಾನು ಬರಿತಾ ಇದ್ದೀನಿ. ನಿನ್ನ ಮತಿಹೀನ ಭ್ರಮೆಗೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ನಾವು ಹೆತ್ತ ಮಗಳು ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾಳೆ ಅಂತ ಆಕಾಶದಲ್ಲಿ ನಿಮ್ಮ ಅಪ್ಪ ಅಮ್ಮ ನಗ್ತಾ ಇದ್ದಾರೆ ನೋಡು. ಮೂರ್ಖ, ಅಬಲೆಯ ಮೇಲೆ ಅಟ್ಟಹಾಸ ಮಾಡೋದಲ್ಲ ಗಂಡಸಿನ ಲಕ್ಷಣ. ಈಗ ನಾನು ನಿನ್ನ ಮೇಲೆ ಪ್ರಯೋಗಿಸ್ತಿರುವ ಅಸ್ತ್ರ ಅಸ್ತಂಗತ ಅಸ್ತ್ರ ಅಂತ. ಅದು ನಾನು ನಿನ್ನ ಮೇಲೆ ಒಂದು ಸಲ ಪ್ರಯೋಗ ಮಾಡಿದ್ಮೇಲೆ ನಿನ್ನನ್ನ ಕಾಪಾಡೋದಕ್ಕೆ ಸಾಕ್ಷಾತ್ ನಾಗಶೇಖರನೇ ದಾರಿಗಿಳಿದು ಬಂದ್ರು ಆಗಲ್ಲ. ಬಾಬಾ, ದಯವಿಟ್ಟು ನನ್ನ ಸೊಸೆಗೆ ಏನು ಮಾಡಬೇಡಿ ನೀವು. ಹೇಮ, ನೀನೇನಾದ್ರೂ ಹೋದ್ರೆ ಅವಳ ಜೊತೆ ನೀನು ಸುಟ್ಟು ಬೂದಿ ಆಗ್ಬಿಡ್ತೀಯ. ನನ್ನ ಸೊಸೆಗೋಸ್ಕರ ನಾನು ಸತ್ರು ಪರವಾಗಿಲ್ಲ. ಸೊಸೆ ಅಂತೆ ಸೊಸೆ, ಇವಳು ಯಾವ ಸೀಮೆ ಸೊಸೆ? ಬಾ ಹೇಮ, ಬನ್ರಿ ಹಿಂದೆ ಬನ್ನಿ. ಏ ನಾಗಿಣಿ, ಇದು ನಿನ್ನ ಶವದ ಪೆಟ್ಟಿಗೆಗೆ ಕೊನೆಯ ಮೊಳೆ. ಜೈ ಮಹಾಕಾಲ.
ಜೈ ಮಹಾಕಾಲ. ಜೈ ಮಹಾಕಾಲ. ಅವಮಾನ ಅವಮಾನ ಅವಮಾನ. ಮಹಾಕಾಲನ ಪರಮ ಭಕ್ತನಿಗೆ ಅವಮಾನ, ಮಹಾಮಾಂತ್ರಿಕನಿಗೆ ಅವಮಾನ. ಎರಡು ಹಾವುಗಳು ನನ್ನನ್ನು ಸೋಲಿಸಿದವು ಅಂತ ಅಗೋರಿಗಳು, ತಾಂತ್ರಿಕರು, ಮಾಂತ್ರಿಕರು ಮಾತಾಡಿಕೊಂಡ್ರೆ ಈ ತಾಂತ್ರಿಕ ಜಗತ್ತಿನಲ್ಲಿ ನಾನು ತಲೆ ಎತ್ಕೊಂಡು ಹೇಗೆ ನಡೆಯೋಕ್ ಸಾಧ್ಯ? ಇಲ್ಲ, ಇದನ್ನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಒಂದು ನಾವಿರ್ಬೇಕು, ಇಲ್ಲ ಎರಡು ನಾಗಗಳಿರ್ಬೇಕು. ಹೌದು ಬಾಬಾ, ರುದ್ರ ಹೇಳ್ತಿರೋದು ಸರಿಯಾಗಿದೆ. ಒಂದು ಸಾಮ್ರಾಜ್ಯನ ಏಕಕಾಲಕ್ಕೆ ಇಬ್ರು ಸಾಮ್ರಾಟರು ಆಳೋದಕ್ಕೆ ಸಾಧ್ಯ ಇಲ್ಲ. ಒಂದು, ಆ ನಾಗಗಳಿಗೆ ನಾವು ಕೊಳ್ಳಿಡಬೇಕು, ಇಲ್ಲ ನಮ್ಮ ಚಿತೆಗೆ ನಮ್ಮ ಮನೆಯವರು ಕೊಳ್ಳಿಡಬೇಕು. ನಮ್ಮ ಚಿತೆಗೆ ಕೊಳ್ಳಿ ಅಸಂಭವ. ಅವುಗಳಿಗೆ ಸಂಸ್ಕಾರ ಮಾಡಿ ಸಮಾಧಿ ಕಟ್ಟಿ ಅದರ ಮೇಲೆ ಸೌಧ ಕಟ್ಟಿ ಮೆರೆಯೋರು ನಾವು. ಏ ಅಮೃತಾರ್ಜುನ್, ಇವತ್ತಿಗೆ ನಿಮ್ಮ ಭೂಮಿ ಋಣ ಮುಗೀತು. ಬನ್ನಿ.